ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನಾವು ಎಲ್ಲಿದ್ದೀವಿ ಗೊತ್ತಾ ಇವತ್ತು? ನಮ್ಮ ಡಾಲಿ ಅವರ ಮದುವೆ ಆಗ್ತಿದೆ. ಮದುವೆ ಸಿದ್ಧತೆ ಹೇಗ್ ನಡೀತಿದೆ ನೋಡೋಣ ಅಂತ ಬಂದಿದೀವಿ. ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ ಬಂದಿದ್ದೀವಿ. ಸೊ ನಿಮ್ಗೂ ತೋರ್ಸೋಣ ಹೆಂಗಿದೆ ಸಿದ್ಧತೆಗಳು ಅಂತ ವಿಡಿಯೋ ಮಾಡ್ತಾ ಇದೀವಿ. ಚಾಮುಂಡಿ ಬೆಟ್ಟ ಥೀಮ್ ಅಲ್ಲಿ ಸೆಟ್ ಹಾಕಿದ್ದಾರೆ ಅಂತ ಹೇಳ್ತಿದ್ರು. ನಾವು ವಿಟ್ನೆಸ್ ಮಾಡೋಣ ಅಂತ ಬಂದಿದ್ದೀವಿ. ನಾಳೆ ನಾಳಿದೆಲ್ಲ ಬರಕ್ಕಾಗಲ್ಲ ಅನ್ಸುತ್ತೆ, ಕ್ರೌಡ್ ಇರ್ತಾರೆ ಅಂತ ಇವತ್ತೇ ಬೈದಿ ಒಂದು ನೋಡ್ಕೊಂಡು ಹೋಗೋಣ ಅಂತ. ಹೇಗಿರುತ್ತೆ ಅಂತ ನಿಮ್ಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀವಿ. ಗೇಟ್ ಹತ್ರ ಇದ್ದೀವಿ ನಾವು, ಎಂಟ್ರಿಯಲ್ಲಿ. ಸೊ ಇವಾಗ ಎಂಟರ್ ಆಗ್ತಾ ಇದೀವಿ. ಬಿಸ್ಲಿದೆ, ಲೈಟಿಂಗ್ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ನಾಳೆ ಫುಲ್ ಇಲ್ಲಿ ಲಕ್ಕ ಲಕ್ಕ ರಿಸೆಪ್ಷನ್. 2 ಗೇಟ್ ಇದೆ ಅಂತೆ ಪಬ್ಲಿಕ್ ಗೆ, ಒಂದು VIP ಗೆ. ಯಾರ್ಯಾರು ದಾಳಿ ಫ್ಯಾನ್ಸ್ ಇದೀರಾ ನಾಳೆ ಬಂದು ಅವರ ಮದುವೆಯನ್ನ ವಿಟ್ನೆಸ್ ಮಾಡಿ ನೋಡ್ಬೋದು. ಇವಾಗ ಎಲ್ಲ ಡೆಕೋರೇಷನ್ ರೆಡಿ ಮಾಡ್ಕೊತಾ ಇದಾರೆ. ಲೈಟು ಅಣ್ಣ ನಾಳೆ ಫುಲ್ ರೆಡಿ ಇರುತ್ತಾ ಇದು? ಎಲ್ಲ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ರೆಡಿ ಮಾಡ್ತವ್ರೆ. ಇದು ಡೈನೋಸರ್ ಮದುವೆಗೆ ಹಾಕಿರೋದಲ್ಲ, ಇಲ್ಲೇ ಮುಂಚಿಂದಲೂ ಇದೆ ಅಲ್ಲಮ್ಮ. ಸೊ ಹಿಂಗಿದೆ ಇಲ್ಲಿ ವರ್ಕ್ ಅಟ್ಮಾಸ್ಫಿಯರ್. ನಾಳೆಗೆ ಎಲ್ಲ ರೆಡಿ ಇರಬೇಕು. ನಾಳೆನೆ ಬಿಗ್ ಇವೆಂಟ್ ಆಗ್ತಾ ಇರೋದು. ಸಿಕ್ಕಾಬಟ್ಟೆ ಕೆಲಸ ಇದೆ ಪೆಂಡಿಂಗು. ರಿಸೆಪ್ಷನ್ 4 o'clock ಎಲ್ಲ ರೆಡಿ ಇರ್ಬೇಕು. ಇನ್ನೂ ಏನು ಅಷ್ಟು ಆಗಿಲ್ಲ ಈ ಕಡೆ. ಆಗ್ಲೇ ಹೇಳಿದ್ನು ಚಾಮುಂಡಿ ಬೆಟ್ಟ ಥೀಮಲ್ಲಿ ಅಂತ. ಇದೇ ಚಾಮುಂಡಿ ಬೆಟ್ಟ ಥೀಮಲ್ಲಿ ಮಾಡ್ತಿರೋದು. ಇನ್ನೂ ಕ್ರೇನ್ ಅಲ್ಲಿ ಇದರಲ್ಲಿ ಎಲ್ಲ ಫುಲ್ಲು ಸ್ವಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಮ್ಮ, ಇದೇನೋ ಮಾಡ್ತಿದ್ದಾರೆ ಸ್ಟೇಜು. ಇದು ಕುತ್ಕೊಳ್ಳೋದಕ್ಕೂ ಏನು ಕಾಣಿಸ್ತಾ ಇದೆ ಆಡಿಯನ್ಸ್. ನಮಗೆ ಎಲ್ಲಿ ಏನ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಐಡಿಯಾ ಇಲ್ಲ. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಗೊತ್ತಾಗ್ತದೆ. ಒಳಗ್ ನೋಡೋಣ ಬಾ ಏನು ಅಂತ. ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಮೇಲ್ಗಡೆ ಪೇಂಟ್ ಮಾಡ್ತಾ ಇದ್ದಾರೆ ಅಲ್ಲಿ. ನೋಡಿ ಹೆಂಗಿದೆ. ಮದುವೆಗೆ ಬಂದ್ರೆ ಯಾವ್ದೋ ದೇವಸ್ಥಾನಕ್ಕೆ ಬಂದಿನೋ ಫೀಲ್ ಆಗ್ಬೇಕು ಅವರಿಗೆ, ಬಂದವರಿಗೆ. ಅದಕ್ಕೆ ಈ ಗ್ರ್ಯಾಂಡ್ ಗೋಪುರ ಎಂಟ್ರಿ. ಅಣ್ಣ ಹುಷಾರಣ್ಣ, ಕೆಲಸ ಮಾಡ್ತಾ ಇರೋ ಪಾಪ ಕ್ಯಾಮ್ರಾ ನೋಡ ಹಾಯ್ ಮಾಡ್ತಿದ್ದಾರೆ. ನಿಮ್ಮ ಅನಿಸಿಕೆ? ಬಿಸಿಲು ಬನ್ನಿ ಒಳಗಡೆ ಹೋಗೋಣ. ನಮ್ಮ ಡೆಕೋರೇಷನ್ಗೆ ಇದರಲ್ಲಿ 1%, ನಮ್ಮ ಮದುವೆ ಡೆಕೋರೇಷನ್ಗೆ ಈ ಡೆಕೋರೇಷನ್ 1% ಖರ್ಚು ಮಾಡಿಲ್ಲ ನಾವು. ನಮ್ಮನೆ ಡೆಕೋರೇಷನ್ ಅವ್ರಿಗೆ, ಫೋಟೋಗ್ರಾಫರ್ಗೆ ಎಲ್ಲ ಅಯ್ಯೋ. ತಡಿಯಕ್ ಆಗದೆ ಇರೋ ಪಬ್ಲಿಕ್ ಬಂದ್ರೆ ನಾಳೆ ಏನ್ ಮಾಡ್ತಾರೆ? ದಾರಿ ದನಜೆ ತಾಳಿ ಕಟ್ತಾರೆ, ಮದುವೆ ಆಯ್ತಾರೆ ಅಷ್ಟೇ. ಅಲ್ಲ ಗೈಸ್, ಇದೆ ಅಲ್ಲಿ ಗೋಪುರದಿಂದ ಎಂಟ್ರಿ ಆದ್ಮೇಲೆ ಎಂಟ್ರಿಗೆ ನಿಮ್ಮ ಮೇಲೆ ಈ ತರ ಫ್ಲವರ್ಸ್ ನಿಮ್ನ ವೆಲ್ಕಮ್ ಮಾಡ್ತಾ ಇರುತ್ತೆ. ಇನ್ನು ಅದೇ ಮಂಟಪ ಅನ್ಸುತ್ತೆ. ಅದೇ ಮೇನ್ ಮದುವೆ ಮಂಟಪ. ಕಂಪ್ಲೀಟ್ ಟೆಂಪಲ್ ಥೀಮ್ ಅಲ್ಲಿ ಸೆಟ್ ಆಗ್ತಾ ಇದ್ದಾರೆ. ಪಬ್ಲಿಕ್ ಎಂಟ್ರಿ ಆ ಕಡೆ. ಇನ್ನೂ ಕೆಲಸಗಳು ನೋಡಿ, ಎಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಅಂಡ್ ಮೇಕಿಂಗ್ ವಿಡಿಯೋನು ಕವರ್ ಮಾಡ್ತಿದ್ದಾರೆ ಅವ್ರ ಟೀಮ್ ಕಡೆಯಿಂದ. ಇಲ್ಲಿ ಇವ್ರು ಬಂದ್ಬಿಟ್ಟು ಮೇಕಿಂಗ್ ವಿಡಿಯೋ ಬೇಕಲ್ಲ, ಮೆಮೊರೀಸ್ಗೆ ಏನೇನು ಕೆಲಸ ಮಾಡಿದ್ರು ಅಂತ ಅದನ್ನ ಕವರ್ ಮಾಡ್ತಿದ್ದಾರೆ. 16ನೇ ತಾರೀಕು ಭಾನುವಾರ ರಿಸೆಪ್ಷನ್ ಆ ಕಡೆ ಇರುತ್ತಾ? ಪಬ್ಲಿಕ್ ಎಂಟ್ರಿ ಆ ಕಡೆ. ಓಕೆ, ಇದು ಮಂಟಪ ಅಲ್ವಾ ಸರ್? ನಾಳೆ ರಿಸೆಪ್ಷನ್ ಅಲ್ಲಿ ಒಂದ್ ವೇ ಮಾಡಿದಾರ, ಪಬ್ಲಿಕ್ ಹಿಂಗೆ ಬಂದು ಹಿಂಗೆ ಹೋಗ್ಬೇಕಂತ. ಭಾನುವಾರ 16ನೇ ತಾರೀಕು ಈ ಮಂಟಪದಲ್ಲಿ ಧನಂಜಯ ಅವ್ರ ಮದುವೆ ಆಗುತ್ತೆ. ಯಾರ್ಯಾರು ನೋಡ್ಬೇಕು ಅಂತ ಆಸೆ ಇದೆ ಬರ್ಬೋದು. ಪಬ್ಲಿಕ್ಗೆ ಎಂಟ್ರಿ ಇದೆ. ನಾವು ಅದು ಬರೋಕ್ಕಾಗಲ್ಲ. ಇನ್ನೂ ಸಿಕ್ಕಾಬಟ್ಟೆ ಕೆಲಸ ಇದೆ. ನಾಳೆ ರಿಸೆಪ್ಷನ್ ನಡೀತಾ ಇದ್ರು, ಇಲ್ಲಿ ಕೆಲಸ ನಡೀತಿರುತ್ತೆ ಅನ್ಸುತ್ತೆ. ರಿಸೆಪ್ಷನ್ ಆ ಕಡೆ ಅಂತೆ. ಸೊ ಅದನ್ನು ಫಸ್ಟ್ ರೆಡಿ ಮಾಡ್ಕೋತಿದ್ದಾರೆ. ಇದು ಸಂಡೇ ತನಕ ಟೈಮ್, ಅಂದ್ರೆ ಮಾರ್ನಿಂಗ್ ತನಕ ಟೈಮ್ ಇದೆ ಅಂತ. ರಿಸೆಪ್ಷನ್ ಅಲ್ಲಿ ಮುಗಿಸಿ ಆಮೇಲೆ ಇಲ್ಲಿ ಮದುವೆ. ಆ್ಯಂಡ್ ಕೆಳಗಡೆ ಚೇರ್ ಹಾಕಕ್ಕೆ ಪ್ಲಾಟ್ಫಾರ್ಮ್ ಮಾಡ್ತಿದ್ದಾರೆ. ಮಣ್ಣ್ ಮೇಲೆ ಏನು ಚೇರ್ ಹಾಕಲ್ಲ, ಆ ಪ್ಲಾಟ್ಫಾರ್ಮ್ನ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಥರ ಕೆಳಗಡೆ ಏನೋ ಚೇರ್ಸ್ ಕೊಟ್ಟು ಮೇಲ್ಗಡೆ ಶೀಟ್ಸ್ ಹಾಕ್ತಿದ್ದಾರೆ. ಇನ್ನು ಇಷ್ಟು ಗ್ರೌಂಡ್ಗೆ ಫುಲ್ ಶೀಟ್ ಹಾಕಬೇಕು. ಸಿಕ್ಕಾಬಟ್ಟೆ ಕೆಲಸ ಇದೆ, ಕೆಲಸ ಮಾಡ್ತಿದ್ದಾರೆ.
ಇದನ್ನ ತಗೊಂಡಿರೋ ಕಾಂಟ್ರಾಕ್ಟ್ ತಗೊಂಡಿರೋ ಇವೆಂಟ್ ಅವ್ರಿಗೆ ದೊಡ್ಡ ನಮಸ್ಕಾರ. ಸಿಕ್ಕಾಬಟ್ಟೆ ವರ್ಕ್ ತಗೊಳುತ್ತೆ ಇದು. ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಸುಮ್ಮನೆ ಏನೋ ಮಾಡ್ಬಿಡೋಕ್ಕಾಗಲ್ಲ. ಸೊ ಅದು ಆ ಕಡೆ ಮದುವೆಗೆ ರೆಡಿ ಆದ. ಇದು ರಿಸೆಪ್ಷನ್ಗೆ ಈ ಥರ ರೆಡಿ ಆಗ್ತದೆ ಎಂಟ್ರೆನ್ಸ್. ಅದು ಟೆಂಪಲ್ ಥೀಮು, ಇದು ಪ್ಯಾಲೇಸ್ ಥೀಮ್ ಏನೋ ಆಗ್ತಾರಲ್ವಾ ಒಂಥರ. ಇದು ಎಷ್ಟು ಪೆಂಡಿಂಗ್ ಇದೆ? ನಾಳೆ ಸಂಜೆನೆ ನಡಿಬೇಕು. ಮುಗಿಸ್ತಾರೆ, ಏನಿಲ್ಲ, ಎಲ್ಲ ಕೂರ್ಸೋದು ಅಷ್ಟೇ ಅನ್ಸುತ್ತೆ. ಹೋಗ್ಬೋದಾ ಗೈಸ್? ಇನ್ನೇನು ರೆಡಿ ಇಲ್ಲ. ಹುಷಾರು. ರಿಸೆಪ್ಷನ್ ಆವರಣ ಇನ್ನೂ ಇಲ್ಲೂ ಕೆಲಸ ಪೆಂಡಿಂಗ್ ಇದೆ. ಮುಗಿಸ್ತಾರೆ ಬೇಗ. ಇದು ನೋಡಮ್ಮ, ಸ್ಟೋನ್ ಥೀಮು. ಈ ಥರದೊಂದು ಅಷ್ಟು ಸಿಕ್ಕಾಬಟ್ಟೆ ತರಿಸಿದ್ದಾರೆ. ಒಳ್ಳೆ ಹಂಪಿ ಸ್ಟೋನ್ಸ್ ಥರ ಕಾಣಿಸ್ತದೆ ಇದೆಲ್ಲ. ನೋಡಲಿ, ಎಂಟ್ರಿಯಿಂದನೂ ಇಡ್ತಾರೆ ಅನ್ಸುತ್ತೆ. ಇಲ್ಲ ಇಲ್ಲೆಲ್ಲ ಇಡಕ್ಕೆ ಗೊತ್ತಿಲ್ಲ. ಎಲ್ಲಿ ಹೆಂಗೆ ಸೆಟಪ್ ಮಾಡ್ತಾರೆ ಅಂತ ಐಡಿಯಾ ಇಲ್ಲ. ನಿಮಗೆಲ್ಲ ತಿಳಿಬೇಕಂದ್ರೆ ನಾವು 15 ಸಂಜೆ 16 ಮಾರ್ನಿಂಗ್ ಬಂದ್ರೇ ಗೊತ್ತಾಗೋದು. ಇವೆಂಟ್ ತೊಗೊಂಡಿರೋರ್ಗಂತೂ ಫುಲ್ ತಲೆ ಕೆಟ್ಟೋಯ್ತಾ ಇರ್ತದೆ, ಹೆಂಗಪ್ಪ ಮಾಡೋದು, ಹೆಂಗೆ ಮುಗಿಸೋದು ಅಂತ. ತಮಾಷೆ ಕೆಲಸನೇ ಅಲ್ಲ ಇವೆಲ್ಲ ಅಲ್ವಮ್ಮ. ಒಂದು ಸಣ್ಣ ಡೆಕೋರೇಷನ್, ಬರ್ತ್ಡೇ ಡೆಕೋರೇಷನ್ ಮಾಡೋಕ್ಕೆ ಎಷ್ಟು ಕೆಲಸ ಇರುತ್ತೆ. ಯಪ್ಪ, ಮನೆ ಹತ್ರನೇ ನಂಗೆ ಮದುವೆ ಆಗ್ಬೇಕು, ಈ ಥರ ಸೆಟ್ಟೆಲ್ಲ ಹಾಕ್ಸಿ ಅಂತ ಇತ್ತು. ಅವಾಗ ಎಷ್ಟೆಲ್ಲ ಹಿಂಸೆ ಪಡ್ಬೇಕಿತ್ತು. ಲೈಕ್ ಮನೆ ಹತ್ರ ಅಂದ್ರೆ ಖಾಲಿ ಗ್ರೌಂಡ್ ಅಲ್ಲಿ. ಇಲ್ಲಿ ಅಟ್ ಎ ಟೈಮ್ 3-4 ಕ್ರೇನ್ ಕೆಲಸ ಮಾಡ್ತಾ ಇದೆ. ಒಂದ್ ಕಡೆ ಪೇಂಟಿಂಗ್ ಮಾಡಿದವ್ರೆ, ಒಂದ್ ಕಡೆ ಕೂರ್ಸ್ತವ್ರೆ, ಒಂದ್ ಕಡೆ ಹೂವು ಹ್ಯಾಂಗ್ ಮಾಡಿದವ್ರೆ, ಪ್ಲಾಸ್ಟಿಕ್ ಹೂವನ. ಆ ಅಣ್ಣಂಗೆ ಅಲ್ಲಿಂದಾನೇ ಜೋಶು. ಅಷ್ಟು ಟೈಟಲ್ ಕೆಲಸ ಮಾಡ್ತವ್ರೆ. ಡಿಸ್ಟರ್ಬ್ ಮಾಡ್ಬೇಡ, ಕೆಲಸ ಲೇಟಾಗಿ ಮಾಡ್ಲಿ. ಅವ್ರು ಸ್ಪ್ರೇ ಮಾಡ್ತಿರೋದು ಗೋಲ್ಡ್ ಸ್ಪ್ರೇ. ಇಲ್ಲಿ ಸ್ಪ್ರೇ ಮಾಡ್ತಿದ್ದಾರೆ, ಅವಾಗ ಹೇಳಿದ್ರೆ ಪೇಂಟ್ ಮಾಡ್ತಿದ್ದಾರೆ ಅಂತ. ಓ, ಎಲ್ಲ ಈ ಕಲರ್ ಅಲ್ಲೇ ಇರುತ್ತೆ, ಅದಕ್ಕೆ ಸ್ಪ್ರೇ ಮಾಡ್ತಾ ಇದಾರೆ. ಗೊತ್ತಿಲ್ಲ, ಒಂದು ಬೇರೆ ಕಲರ್ ಇರುತ್ತೆ, ಅದನ್ನ ಬೇಕಾಗಿರೋ ಕಲರ್ ಸ್ಪ್ರೇ ಮಾಡಿದವ್ರೆ. ಎಲ್ಲ ಒಂದ್ ರೌಂಡ್ ನೋಡ್ಕೊ ಬಂದ್ವಿ. ಇಲ್ಲ ಅದು ಎಷ್ಟು ಜನ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಪಾಪ ಫುಲ್ಲು ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತಾ ಇದಾರೆ. ರಿಸ್ಕ್ ತಗೊಂಡು ಕೆಲಸ ಮಾಡ್ತಾ ಇದಾರೆ ಹೇಳ್ಬೇಕು ಅಂದ್ರೆ. ಇಷ್ಟು ಬಿಸಿಲಲ್ಲಿ ಅಬ್ಬಾ, ಗ್ರೇಟ್ ಇವರೆಲ್ಲ. ನಿಜ, ಸಿಕ್ಕಾಪಟ್ಟೆ ಬಿಸಿಲನ್ನು ಇದೆ ಅಂದ್ರೂ ಕೆಲಸ ಮಾಡ್ತಿದ್ದಾರೆ. ಇನ್ನು ನೋಡಿ, ಇನ್ನು ಎಷ್ಟೊಂದು ಐಟಮ್ ಅನ್ಲೋಡೇ ಆಗಿಲ್ಲ. ಇದೆಲ್ಲ ಅನ್ಲೋಡ್ ಮಾಡಿ ಐಟಮ್ಸ್ ಬರ್ತಾ ಇದೆ ಇನ್ನು. ಅದ್ರ ಜಾಗ ತಲುಪಿಸೋ ತನಕ ಇಟ್ಸ್ ನೆವರ್ ಎಂಡಿಂಗ್ ಟಾಸ್ಕ್. ನಂಗೆ ನಾಳೆ ಔಟ್ಪುಟ್ ಹೇಗಿರುತ್ತೆ ಅದು ಅಂತ ನಾನು ನೋಡಕ್ ಕಾಯ್ತಾ ಇದ್ದೀನಿ. ಫೋಟೋಸ್ ಅಂಡ್ ವಿಡಿಯೋಸ್ ಅಲ್ಲಿ ನಾವು ನೋಡ್ಕೋತೀವಿ. ನೀವು ರಿಯಲ್ ಆಗಿ ನೋಡ್ಬೇಕು ಅಂದ್ರೆ ಎಕ್ಸಿಬಿಷನ್ ಗ್ರೌಂಡ್ಗೆ ಬನ್ನಿ. ಊಟನೂ ಇರುತ್ತೆ. ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ, ಯಾರನ್ನು ಕೇಳಲಿಲ್ಲ ನಾವು. ಅದನ್ನ ಸಪ್ರೇಟ್ ಬೇರೆ ಕಡೆ ಅರೇಂಜ್ ಮಾಡಿರ್ತಾರೆ. ಆ ಕಡೆ ಎಲ್ಲಾರು ಅರೇಂಜ್ ಮಾಡಿರ್ತಾರೆ. ನಡಿ ನಾವು ಹೋಗೋಣ. ಅಣ್ಣ, ಊಟಕ್ಕೆ ಆ ಕಡೆ ಅರೇಂಜ್ ಮಾಡೋರಾ? ನಿಮ್ದು ಕೆಲಸ ಮುಗಿಯುತ್ತೆ ನಿಜವಾಗ್ಲೂ? ಪಕ್ಕ ಮುಗಿಸ್ಬಿಟ್ಟು ಮನೆಗೆ ಹೋಗೋದೆ. ನಾಳೆ ಬೆಳಗ್ಗೆ ಬರ್ತದ ಇದ್ರಲ್ಲಿ? ಓಕೆ, ನಾಳೆ ಫುಲ್ ಮಿರಿ ಅಂತ ಮಿಂಚ್ತಾ ಇರುತ್ತೆ. ಅಲ್ಲ, ಇವ್ರು ಬಂದಿಲ್ಲ ಅಂದ್ರೆ ಬಿಚ್ಕೊಂಡು ಹೋಗಿ ಬಂದೇ ಬರ್ತಾರೆ. ಬರ್ಲೇಬೇಕು. ಓಕೆ, ಬರ್ತೀವಿ. ಬಾಯ್. ಅಂಡ್ ಗೈಸ್, ಇಲ್ಲಿ ರೂಮ್ ಸೆಟಪ್ ಮಾಡ್ತಿದ್ದಾರೆ. ರೂಮ್ಸ್ ಬೇಕೇ ಬೇಕಲ್ಲ, ನಾವೇನೋ ಚೌಟ್ರಿಲಿ ಮಾಡ್ಕೊಬಿಡ್ತೀವಿ ರೂಮ್ಸ್ ಇರುತ್ತೆ. ಇಲ್ಲಿ ಟೆಂಪ್ರರಿ ರೂಮ್ಸ್ ಕೂಡ ಸೆಟಪ್ ಮಾಡ್ತಿದ್ದಾರೆ ನೋಡಿ. ಒಂದು 10 ರೂಮ್ ಮಾಡಕ್ ಹೇಳಿದಾರಂತೆ. ಎಲ್ಲ ಬಿಹಾರ್ ನಾರ್ತ್ ಕಡೆಯವರು ಕೆಲಸ ಮಾಡ್ತಿದ್ದಾರೆ ರೂಮ್ಸ್ ಮೇಲೆ. ನೈಸ್. ಅಂಡ್ ಹಿಯರ್ ಕಮ್ಸ್ ದ ಮೇನ್ ಸೆಟಪ್, ದ ಮೇಜರ್ ಥಿಂಗ್, ದ ಡೈನಿಂಗ್. ಮದುವೆಯಲ್ಲಿ ಏನು ಇಂಪಾರ್ಟೆಂಟ್ ಗೊತ್ತಿಲ್ಲ, ಡೆಕೋರೇಷನ್ ಎಲ್ಲ ಯಾರು ಕೇರ್ ಮಾಡಲ್ಲ. ಊಟ ಮಾತ್ರ ಚೆನ್ನಾಗಿರ್ಲೇಬೇಕು. ಜನಕ್ಕೆ ಖುಷಿ ಆಗ್ಬೇಕು ಅಂದ್ರೆ ಊಟ ಚೆನ್ನಾಗಿರ್ಬೇಕು. ಊಟಕ್ಕೆ ಇಷ್ಟು ದೊಡ್ಡದಾಗಿ ಅಂಡ್ ಆಸ್ ಯೂಶುವಲ್ ಪೆಂಡಾಲ್ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ಡೈನಿಂಗ್ ಟೇಬಲ್ಸ್ ಎಲ್ಲ, ಚೇರ್ಸ್ ಎಲ್ಲ ಬಂದಿಲ್ಲ, ಬರುತ್ತೆ ನಾಳೆ ಬೆಳಿಗ್ಗೆ ಎಲ್ಲ ಬಂದು ಸೆಟಪ್ ಆಗಿರುತ್ತೆ. ಒಟ್ಟಿಗೆ ಒಂದು 2,000 ಜನ ಕೂರಿಸ್ಬೋದೇನೋ, ಅಷ್ಟು ದೊಡ್ಡ ಹಾಕಿದ್ದಾರೆ. VIP ಸಿಲ್ ಕೂರ್ಸಲ್ಲ,
VIP ಸಪ್ರೇಟ್ ಆಗಿ ರೆಡಿ ಮಾಡಿರ್ತಾರೆ ಅನ್ಸುತ್ತೆ. ಆ ಕಡೆ ಅನ್ಸುತ್ತೆ VIPsಗೆ. ಅಲ್ಲಿ ನೋಡು ಹಟ್ಸ್ ತರ ಹಾಕಿದ್ದಾರೆ ವೈಟ್. ಮೇ ಬಿ ಪ್ರಾಬಬ್ಲಿ. ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟದ ಸೆಟ್ ಹಾಕಿಕೊಂಡು ಡಾಲಿ ಧನಂಜಯ ಅವರು ಮದುವೆ ಆಗುತ್ತಿದ್ದಾರೆ. ಬೆಟ್ಟ ನೋಡ ಮೇಲಿಗೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ. ಇಷ್ಟು ಡಾಲಿ ಧನಂಜಯ ಅವರ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಎಲ್ಲೆಲ್ಲೋ ಆಗ್ತಾರೆ ನೋಡಿ. ಡಾಲಿ ಧನಂಜಯ್ ಫಸ್ಟ್ ಟೈಮ್ ಫಸ್ಟ್ ವೆಡ್ಡಿಂಗ್ ಅಮ್ಮ ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ನಮ್ಗೆ ಗೊತ್ತು ಫಸ್ಟ್ ವೆಡ್ಡಿಂಗ್. ಫಸ್ಟ್ ವೆಡ್ಡಿಂಗ್ ಅವ್ರು ಇಲ್ಲಿ ಈ ಐಡಿಯಾ ಮಾಡಿ ಪರ್ಮಿಷನ್ ತಗೊಂಡು ಇಲ್ಲಿ ವೆಡ್ಡಿಂಗ್ ಆಗ್ತಾ ಇದಾರಲ್ಲ. ಚೆನ್ನಾಗಿರುತ್ತೆ, ವಿಸಿಟ್ ಮಾಡಿ ಒಂದ್ಸ ಫ್ರೀ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ನಾ ಹೇಳ್ತಾ ಇದ್ದು ವಾಶ್ರೂಮ್ ಸೆಟಪ್. ಆ್ಯಂಡ್ ಗೈಸ್ ನಾವು ಆಗಲೇ ಮಾತಾಡ್ತಿದ್ವಿ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಹೆಂಗ್ ಸೆಟಪ್ ಮಾಡ್ತಾರೆ, ಬೇಕೇ ಬೇಕಲ್ಲ ವಾಶ್ರೂಮ್ಸ್ ಅಂತ. ಅದನ್ನು ಸಪ್ರೇಟ್ ಆಗಿ ಸೆಟಪ್ ಮಾಡ್ತಿದ್ದಾರೆ ಇಲ್ಲಿ ಬೇರೆ ಕಡೆ. ಮಸ್ಟ್ ನೀಡೆಡ್ ವಾಶ್ರೂಮ್ಸ್ ಬೇಕೇ ಬೇಕು. ಆ್ಯಂಡ್ ಯಾರೋ ಪಾಪ ಈ ಎಕ್ಸಿಬಿಷನ್ದು ಇನ್ನೂ ರಿಮೂವ್ ಮಾಡಿಲ್ಲ, ದಯವಿಟ್ಟು ತೆಗಿರಿ. ನಮ್ಮ ಡಾಲಿ ಜನರ ಮದುವೆಯಲ್ಲಿ ಇದೊಂದು ಅಪ್ಶಕನ್ ಥರ ಇದೆ, ದಯವಿಟ್ಟು ರಿಮೂವ್ ಮಾಡಿ ಇದನ್ನ. ಸ್ಕೇರಿ ಹೌಸ್ ಅದೊಂದು ಮಾತ್ರ ಇನ್ನೂ ತೆಗ್ದಿಲ್ವಲ್ಲಮ್ಮ? ತೆಗಿತಾರೆ, ಅದ್ರೊಳಗಡೆ ಇದ್ದಾರೆ ಅನ್ಸುತ್ತೆ, ಲೈಕ್ ಇಲ್ಲಿ ವರ್ಕ್ ಮಾಡೋರು ಅಲ್ಲ. ಗೊತ್ತಿಲ್ಲ. ಸೊ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದಿದ್ದೀವಿ. ಇದು ಎಂಟ್ರೆನ್ಸು, ಇಲ್ಲಿ ಇವೆಂಟ್ ನಡೆಯುತ್ತೆ. ಇನ್ನು ಅಷ್ಟೆಲ್ಲ ಜಾಗ ಇದೆ, ಅಲ್ಲೆಲ್ಲ ಏನ್ ಮಾಡ್ತಾರೆ ಗೊತ್ತಿಲ್ಲ. ಆ ಕಡೆ ಎಲ್ಲ ಏನು ಮಾಡಲ್ಲ ಅನ್ಸುತ್ತೆ. ಅಲ್ಲೆಲ್ಲ ಎಕ್ಸಿಬಿಷನ್ ಅಲ್ಲಿ ಸ್ಟಾಲ್ಸ್ ಇಡ್ತಿದ್ರು. ಸೊ ನಮ್ಮ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೀವೇನಾದ್ರೂ ಮದ್ವೆಗೆ ಬರ್ಬೇಕು ಅಂದ್ರೆ 15-16 ಬರ್ಬೋದು. ಸೊ ಇದಿಷ್ಟು ಡಾಲಿ ಧನಂಜಯ್ ಮದುವೆ ಅವರ ಪ್ರಿಪ್ರೇಷನ್ಸ್ ಬಗ್ಗೆ ಬ್ಲಾಗು. ಸೊ ಹೆಚ್ಚಿನ ವ್ಲಾಗ್ಸ್ಗಾಗಿ ಸಾಗರ್ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.